ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾರ್. ಬನ್ನಿ ವೀಕ್ಷಕರೇ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ವಾಣಿಜ್ಯ ನಗರ ಎಂದೇ ಪ್ರಖ್ಯಾತಿಯಾದ ನಿಮ್ಮ ರಾಣೆಬೆನ್ನೂರು ನಗರದಲ್ಲಿ ಇವತ್ತು ಸಂಚಾರಿ ಪೊಲೀಸರು DYSP ಮತ್ತು CP ಅವರ ನೇತೃತ್ವದಲ್ಲಿ ಸಂಚಾರಿ ನಿಯಮಗಳ ಪಾಲನೆ ಬಗ್ಗೆ ಅರಿವು ಮೂಡಿಸಲು ಬೈಕ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹಿಂದೆ ಕಳೆದ ಒಂದು 2-3 ದಿನಗಳ ಹಿಂದೆ ರಾಣೆಬೆನ್ನೂರು ನಗರಕ್ಕೆ IG ಮತ್ತು SP ಅವರು ಕೂಡ ವಿಸಿಟ್ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳಿವು. ಜೊತೆಯಲ್ಲಿ ಈ ಹಿಂದಿನ ದಿನಗಳನ್ನು ಮೆಲುಕು ಹಾಕೋದಾದರೆ ರಾಣೆಬೆನ್ನೂರು ನಗರದಲ್ಲಿ ಈಗಾಗಲೇ ಫುಟ್ಪಾತ್ ಒತ್ತುವರಿ ಮಾಡಿರ್ತಕ್ಕಂಥದ್ದನ್ನು ತೆರವುಗೊಳಿಸಿದ ಸಂಚಾರಿ ಪೊಲೀಸರು ಮತ್ತು ನಗರಸಭಾ ಆಡಳಿತ, ಜೊತೆಯಲ್ಲೇ DYSP ಅವರ ಲೋಕೇಶ್ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಪ್ರಮಾಣದ ಒಂದು ಸಂಚಾರಿ ನಿಯಮವನ್ನು ಪಾಲನೆ ಮಾಡಲು ಜನರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ತುಂಬ ಅವಶ್ಯಕವಾಗಿ ಬೇಕಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಈ ವಾಣಿಜ್ಯ ನಗರಕ್ಕೆ ತುಂಬ ತಾಲೂಕಿನ ಜನರು ಬೈಕು ಮತ್ತು ವಾಹನಗಳ ದಟ್ಟಣೆ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು. ಜನರಿಗಿಂತ ಮೋಟರ್ ಬೈಕ್ಗಳ ಸಂಖ್ಯೆನೇ ಹೆಚ್ಚಿಗೆ ಆಗಿದೆ ಅಂದರೆ ತಪ್ಪಾಗಲಾರದು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಏನದು ಸಂಚಾರಿ ನಿಯಮವನ್ನು ಜನರಿಗೆ ಮೂಡಿಸುವ ಸಲುವಾಗಿಯೇ ಈ ಒಂದು ಕ್ರಮ ತೆಗೆದುಕೊಂಡಿರ್ಬೋದು ಅಂತ ಹೇಳಿದರೆ ತಪ್ಪಾಗಲಾರದು. ನೋಡ್ಬೋದು ವೀಕ್ಷಕರ ದೃಶ್ಯಾವಳಿಗಳಲ್ಲಿ ಕಳೆದ 2 ದಿನಗಳ ಹಿಂದೆ ರಾಣೆಬೆನ್ನೂರು ನಗರಕ್ಕೆ ಈಗಾಗಲೇ SP ಅವರು ಮತ್ತು ಮೊನ್ನೆ IG ಅವರು ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಮ್ಮ ಎಲ್ಲ ಸಿಬ್ಬಂದಿ ವರ್ಗಗಳೊಂದಿಗೆ ಹೆಲ್ಮೆಟ್ ಕಡ್ಡಾಯವನ್ನು ಧರಿಸಿ ಜನರಿಗೆ ಸಂಪೂರ್ಣ ಸಂಚಾರದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕ್ಷಣಗಣನೆ ಇವು. ಈ ಒಂದು ಕಾರ್ಯಕ್ರಮ ಈಗಾಗಲೇ ರಾಣೆಬೆನ್ನೂರು ಸಂಚಾರಿ ಪೊಲೀಸ್ ಠಾಣೆಯಿಂದ ಪ್ರಾರಂಭವಾಗಿದ್ದು PB ರೋಡ್ ಮೂಲಕ ಮತ್ತು MG ರೋಡ್, ದುರ್ಗಾ ಮೈದಾನ ಹಾಗೂ ಪೋಸ್ಟ್ ಸರ್ಕಲ್, ಸಂಗಮ್ ಸರ್ಕಲ್ಗಳ ಮೂಲಕ ಒಂದು ಬೈಕ್ ಸಂಚಾರವನ್ನು ಮಾಡಿಕೊಂಡು ಬಂದಂಥ ಇಡೀ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಜನರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ಎಲ್ಲಂದರಲ್ಲಿ ವಾಹನಗಳನ್ನು ನಿಲುಗಡೆ ಮಾಡಬಾರ್ದು ಮತ್ತು ಎಲ್ಲ ವಾಹನ ಮಾಲೀಕರು ಸಂಪೂರ್ಣವಾಗಿ ದಾಖಲಾತಿಗಳನ್ನು ಇಟ್ಟುಕೊಂಡು ವಾಹನ ಚಲಾಯಿಸಬೇಕನ್ನೋ ಒಂದು ಸಂದೇಶ ಕೊಟ್ಟ ರೀತಿಯಲ್ಲಿ ಇದು ಇದೆ. ಈಗಾಗಲೇ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೇವೆ. ನೋಡ್ಬೋದು, ಈಗ ಹಿರಿಯ ಅಧಿಕಾರಿಗಳು DYSP ಮತ್ತು CPI ಮತ್ತು ಇಡೀ ತಮ್ಮ ಪೊಲೀಸ್ ತಂಡವನ್ನು ತೆಗೆದುಕೊಂಡು ರಾಣೆಬೆನ್ನೂರು ನಗರದಾದ್ಯಂತ ಸಂಚರಿಸಿ ಸಂಚಾರಿ ನಿಯಮ ಪಾಲನೆ ಬಗ್ಗೆ ಸಾಕಷ್ಟು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಇಂದು ಮಾಡಿದ್ರಂತ ಹೇಳ್ಬೋದು ವೀಕ್ಷಕರೇ. ಇದು ತುಂಬ ದಿನಗಳಿಂದ ಆಗಬೇಕಾಗಿತ್ತು. ಈಗ ಯಾಕೆಂದರೆ ರಾಣೆಬೆನ್ನೂರು ನಗರದಲ್ಲಿ ನಾನು ಹಿಂದೆ ಹೇಳಿದಾಗೆ ಜನರಿಗಿಂತ ಮೋಟ್ರ್ ಬೈಕು ಮತ್ತು ವಾಹನಗಳ ಸಂಖ್ಯೆನೇ ಹೆಚ್ಚಿಗೆ ಇದೆ ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಜನರಿಗೆ ಉಪಯುಕ್ತ ಆಗುತ್ತೆ. ಬರೀ ನೋಡೋದಷ್ಟೇ ಅಲ್ಲ, ನಮ್ಮ ಜನಸಾಮಾನ್ಯರು ಕೂಡ ಈ ಒಂದು ಜಾಥಾದ ದೃಶ್ಯಾವಳಿಗಳನ್ನು ನೋಡಿ ನಾವು ಹಂಗಾದರೆ ಸಂಚಾರಿ ನಿಯಮ ಹೇಗೆ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ. ತಾವು ಕೂಡ ಅದನ್ನು ಬೇರೆಯವರಿಗೆ, ವಾಹನ ಸವಾರರಿಗೆ ಅಥವಾ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ವಾಹನ ಚಾಲನೆ ಮಾಡೋರಿಗೆ ಇದನ್ನೆಲ್ಲ ಕಡ್ಡಾಯವಾಗಿ ಸಾರ್ವಜನಿಕರು ಇದರೊಂದಿಗೆ ಕೈ ಜೋಡಿಸಿದಾಗ ಮಾತ್ರ ಇಂಥ ಸಂಚಾರಿ ನಿಯಮವನ್ನು ಸಂಪೂರ್ಣವಾಗಿ ಪಾಲನೆ ಮಾಡಬಹುದು ಅನ್ನೋದು ಇವತ್ತಿನ ಈ ಒಂದು ಮೋಟಾರ್ ಬೈಕ್ ಜಾಥಾ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ವೀಕ್ಷಕರೇ. ಜೊತೆಯಲ್ಲಿ ಈಗಾಗಲೇ ನಗರದಲ್ಲಿ ಒಮ್ಮುಖ ರಸ್ತೆಗಳನ್ನು ಕೂಡ ಈಗಾಗಲೇ ಸಂಚಾರಿ ಪೊಲೀಸ್ ಇಲಾಖೆಯಿಂದ ಮಾಡಿರ್ತಕ್ಕಂಥದ್ದು. ಒಮ್ಮುಖವಾಗಿ ವಾಹನ ಸವಾರರು ಹೋಗೋದ್ರಿಂದ ಹೆಚ್ಚು ಅಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಬಗೆಹರಿದಂತಾಗುತ್ತದೆ ಅನ್ನೋದು ಈ ನಿಟ್ಟಿನಲ್ಲಿ ಈ ಒಂದು ಒಮ್ಮುಖ ರಸ್ತೆಯನ್ನು ಈಗಾಗಲೇ ನಿರ್ಮಾಣ ಮಾಡಿರೋ ತುಂಬ ರಾಣೆಬೆನ್ನೂರು ನಗರದಲ್ಲಿ ತುಂಬ ಬದಲಾವಣೆ ಆಗಿದ್ದವು. ವೀಕ್ಷಕರಿಗೆ ಗೊತ್ತಿದೆ ಅದು. MG ರೋಡಲ್ಲಿ ಬಂದರೆ ನಾವು ಈ ಹಿಂದೆ ಕೂಡ ಅಲ್ಲಿ ಒಬ್ಬ ಮನುಷ್ಯ ಹೋಗೋದು ಕಷ್ಟ ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಈಗ ಒಂದು ಸೈಡು ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಸಂಚಾರಿ ಪೊಲೀಸ್ ಇಲಾಖೆಯಿಂದ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾವು ಸಾರ್ವಜನಿಕರು, ರಾಣೆಬೆನ್ನೂರಿನ ಜನತೆ, ತಾಲೂಕಿನ ಜನತೆ ಕೃತಜ್ಞತೆ ಹೇಳ್ತೇನೆ. ಅವ್ರ ಪರವಾಗಿ ನಾನು ಒಂದು ಅಭಿನಂದನೆಗಳನ್ನು ಹೇಳ್ತೇನೆ ಪೊಲೀಸ್ ಇಲಾಖೆಗೆ. ಯಾಕಂದರೆ ತುಂಬ ಅಲ್ಲಿ ಸಂಚಾರಕ್ಕೆ ಅಡೆತಡೆ ಆಗ್ತಾಯಿತ್ತು, ಜನಸಾಮಾನ್ಯರು ಓಡಾಡೋದೇ ಕಷ್ಟ ಆಗ್ತಾಯಿತ್ತು. ಎಲ್ಲಂದರಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಹಚ್ಚಿ ಜನಸಾಮಾನ್ಯರು ತಮ್ಮ ವಾಹನಗಳನ್ನು ಚಲಾಯಿಸ್ಕೊಂಡು ಹೋಗಲು ತುಂಬ ತೊಂದರೆ ಆಗ್ತಾಯಿತ್ತು. ಅದನ್ನೆಲ್ಲ ಸಂಪೂರ್ಣವಾಗಿ ಒಂದು ಕ್ಲೀನ್ ಮಾಡಿ ಒಮ್ಮುಖವಾಗಿ ಒಂದು ಸೈಡಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗಕ್ಕೂ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಸುದ್ದಿ ವೀಕ್ಷಕರೇ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗಾದರೆ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.